ನೀ ಜಾಸ್ತಿ ಬೈಯಲ್ಲ. ನಾನೆಲ್ಲಿ ಬೈತೀನಿ ಜಾಸ್ತಿ, ಹೊಡೆದೆ ಟಪರಪ ಅಂತ. ಇವಾಗ ಹೆಂಗೈತೆ ಆರೋಗ್ಯ? ಚೆನ್ನಾಗೈತಾ? ದೇವಸ್ಥಾನದಲ್ಲಿ ಇದ್ರಲ್ಲ, ಮತ್ತೆ ಏನಾದ್ರು ದೇವ್ರ ದರ್ಶನ ಏನಾದ್ರು ಆಯ್ತಾ? ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗಿದ್ದು, ಸಂಜೆ 6 ಗಂಟೆ ತನಕ ಮಳೆ. ಸ್ವಲ್ಪ ಬೆಚ್ಚಗಾಗಿದೆ ಮೈ. ಅದು ಡಾಕ್ಟ್ರಿಗೆ ತೋರಿಸಿದ್ವಲ್ಲ ಟಾನಿಕ್, ಅದಾಕ. ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗಾಯ್ಸ್. ಗಾಯ್ಸ್, ದೇವಸ್ಥಾನದಲ್ಲಿ ಇದ್ವಿ ನಿನ್ನೆ ಮೊನ್ನೆ. ಒಂದು ಟೋಟಲ್ ಆಗಿ ಒಂದು 5 ದಿನ, ಅಂದರೆ ಒಂದು ವೀಕ್ ಅನ್ಬೋದು. ಇವತ್ತಿಗೆ 1 ವಾರ ಆಗತ್ತೆ. 1 ವಾರದಿಂದ ಅಲ್ಲೇ ದೇವಸ್ಥಾನದಲ್ಲೇ ಇದ್ವಿ. ನಾನು ಮನೆಗೆ ಬಂದು ಹೋಗೋದು ಮಾಡ್ತಾಯಿದ್ದೆ. ಅಮ್ಮನ ಅಮ್ಮಲ್ಲಿ ಅಲ್ಲೇ ದೇವಸ್ಥಾನದಲ್ಲೇ ಇದ್ದರು. ನಿನ್ನೆ ಎಲ್ಲ ಕ್ಲೀನ್ ಮಾಡಿದ್ವಿ ಗಾಯ್ಸ್. ಮೊನ್ನೆ ಭಕ್ತಾದಿಗಳು ಬಂದು ಊಟ ಮಾಡ್ಕೊಂಡು ಎಲ್ಲ ಹೋಗಿದ್ರಲ್ಲ, ನಿನ್ನೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮನೆಗೆ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಒಂದು 2 ಗಂಟೆ ಆಗಿತ್ತು. ಸೊ ಅಮ್ಮನೂ ಸುಸ್ತಾಗಿದ್ದರು, ನಾನು ಸ್ವಲ್ಪ ಕೆಲಸಕ್ಕೆ ಹೋಗಿದ್ದೆ, ಅದಕ್ಕೆ ನಿನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಮನೇಲಿದ್ದೀವಿ, ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಮನೇಲಿ ಕುಕಿಂಗ್ ಮಾಡ್ತಾಯಿದ್ದಾರೆ, ವೆಜ್ ಕುಕಿಂಗ್ ಮಾಡ್ತಾಯಿದ್ದಾರೆ. ಅದರದ್ದು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಅಮೂಲ್ಯನೂ ನಾನು ಇಬ್ಬರಿದ್ದೀವಿ. ಅಮ್ಮ ಅಕ್ಕನ ಮನೆಗೆ ಹೋಗಿದ್ದಾರೆ, ಆಮೇಲೆ ಬರ್ಬೋದು ಮೋಸ್ಟ್ಲಿ. ಬಟಾಣಿ ಕಾಳು ಸಾಂಬಾರು ಮಾಡ್ತಾಯಿದ್ದಾರಂತೆ ಮನೇಲಿ. ಬನ್ನಿ ಅದಕ್ಕೇನೇನು ಹಾಕ್ತಾರೆ ಅಂತ ಅಮೂಲ್ಯನ ಹತ್ರನೇ ಕೇಳಿ ತಿಳಿದುಕೊಳ್ಳೋಣ. ಮೇಡಮರೇ ಹೇಳ್ರಿ, ಅದಕ್ಕೆ ಬಟಾಣಿ ಕಾಳು ಸಾಂಬಾರು ಮಾಡ್ತಿದ್ದೀಯಲ್ಲ, ಹೆಂಗೆ ಮಾಡೋದು ಏನೇನು ಅಂತ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ. ಬಾಯ್ ಬಿಡು, ನಗ್ತಿದೆಯಲ್ಲ. ಎಲ್ಲರೂ ನಮ್ಮರೇ, ಬೇರೆ ಯಾರೂ ಇಲ್ಲ ಗಾಯ್ಸ್. ಎಲ್ಲ ಟೊಮೊಟೊ ಹಣ್ಣು, ಈರುಳ್ಳಿ, ಆಮೇಲೆ ಆಲೂಗಡ್ಡೆ, ಮೆಣಸಿನ್ಕಾಯಿ ಎಲ್ಲ ಕ್ಲೀನಾಗಿ ಹೆಚ್ಕೊಂಡಿದ್ದಾರೆ. ಇದು ಕೊಬ್ಬರಿನ ರುಬ್ಕೊಂಡಿಟ್ಟಿದ್ದಾರೆ, ಕೊಬ್ಬರಿ ರುಬ್ಬಿ ಮಸಾಲೆ ಮಾಡಿಟ್ಟಿದ್ದಾರೆ. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಆಲೂಗಡ್ಡೆ ಎಲ್ಲ ಇದು ಮಾಡ್ಕೊಂಡು ಇಟ್ಟಿದ್ದಾರೆ, ರೆಡಿ ಮಾಡಿ. ಬಟಾಣಿ ಇಲ್ಲಿ, ಬಟಾಣಿ ಕಾಳು. ರೈಸ್ ಆಯ್ತಾ? ರೈಸ್ ಮಾಡಿದೆ. ರೈಸು ಮತ್ತು ರೊಟ್ಟಿ ಗಿಟ್ಟಿ ಮಾಡ್ತೀರಾ ಹೆಂಗೆ? ಚಪಾತಿ ಮಾಡ್ತೀಯಾ? ಚಪಾತಿ ಸ್ಪೆಷಲ್. ಎಣ್ಣೆ ಕಾಯಿ ಇಟ್ಟಿದ್ದಾರೆ. ಇದೇನಿದು? ಗೈಸ್, ಇದು ಕೋಸ್ ಅಂತೆ, ಹೂಕೋಸ್. ಹೂಕೋಸ ಎಲೆಕೋಸ? ಎಲೆಕೋಸು. ಇದು ಹೂಕೋಸ ಅಲ್ಲ ಗೈಸ್, ಎಲೆಕೋಸು. ಆಮೇಲೆ ಬಟಾಣಿ ಕಾಳು, ಅದನ್ನ ಬಾಯ್ಲ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಎಲ್ಲ ನೀರಲ್ಲಿ ಬೆಂದಿದೆ ಕ್ಲೀನಾಗಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಏನದು ಜೀರಿಗೆ ಹಾಕ್ತಾ ಇದ್ದಾರೆ. ಎಣ್ಣೆಯಲ್ಲಿ ಜೀರಿಗೆ ಹಾಕಿದ್ರು ಅಮೂಲ್ಯ. ಮತ್ತೆ ಬೆಲೆ ಕೊಟ್ಟು ಮಾತಾಡ್ಬೇಕಲ್ಲ, ಹೆಂಡತಿ ಆದ್ರೇನು ಅಮ್ಮ ಆದ್ರೇನು, ಹೆಣ್ಮಕ್ಳಿಗೆ ಬೆಲೆ ಕೊಟ್ಟು ಮಾತಾಡ್ಬೇಕು, ಬರ್ರಿ ಹೋಗ್ರಿ ಅಂತ ಹೇಳಿ. ನಗ್ತಿದ್ಯಲ್ಲ. ಸಿಟ್ಟು ಬಂದ್ರೆ ಬೈತೀವಿ, ಮತ್ತೆ ಬೈಸ್ಕೋಬೇಕು ನೀವು. ಇಲ್ಲ ಗೈಸ್, ನಾನು ಜಾಸ್ತಿ ಬೈಯೋದಿಲ್ಲ. ಜಾಸ್ತಿ ಸಿಟ್ಟು ಬಂದ್ರೆ ಮಾತ್ರ ಸ್ವಲ್ಪ ಬೈಯೋ ಥರ ಮಾಡ್ತೀನಿ. ಏನ್ ಮಾಡಾಗೈತಿ? ನೀ ಜಾಸ್ತಿ ಬೈಯಲ್ಲ. ನಾನೆಲ್ಲಿ ಬೈತೀನಿ ಜಾಸ್ತಿ, ಹೊಡೆದೆ ಟಪರಪ ಅಂತ. ಸುಮ್ಮನೆ ಕಾಮಿಡಿ ಮಾಡಿದೆ. ಹೆಂಗೆ ಹೆಣ್ಮಕ್ಳ ಮೇಲೆಲ್ಲ ಕೈ ಮಾಡಬಾರ್ದು. ನಾನು ಜಾಸ್ತಿ ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ. ತೀರಾ ಓವರ್ ಆದ್ರೆ ಸ್ವಲ್ಪ ಬೈತೀರಷ್ಟೇ. ತೀರಾ ಓವರ್ ಆಗಿ ಒಂದು ನಾಟಕ ಮಾಡಿದೆ. ಕುಕಿಂಗ್ ಬ್ಲಾಗ್ ಗೈಸ್ ಇದು. ಇವತ್ತು ಆಲ್ಮೋಸ್ಟ್ ಜಾಸ್ತಿ ಕುಕಿಂಗ್ ಬ್ಲಾಗೇ ಮಾಡ್ತಾ ಇದ್ದೀನಿ. ನೇಚರ್ ಬ್ಲಾಗ್, ಕುಕಿಂಗ್ ಬ್ಲಾಗ್ ಅವೆಲ್ಲ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ, ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನಾದ್ರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಓಕೆ ಮುಲೆ ಆಯ್ತಾ? ಬಟಾಣಿ ವಿತ್ ಹೂಕೋಸು ಸಾಂಬಾರ್. ಪಲ್ಯನ ಇದು? ಸಾಂಬಾರಲ್ಲ. ಸಾಂಬಾರ್ ಎದ್ರದ್ದು? ಸಾಂಬಾರ್ ಎದ್ರದ್ದು ಮಾಡ್ತೀಯ? ಪಲ್ಯ ಮಾಡ್ತೀಯ ಸಾಂಬಾರ್ ಮಾಡ್ತೀಯ? ಮತ್ತೆ ಸಾಂಬಾರ್ ಏನು? ಬೇಳೆ ಸಾಂಬಾರ್. ಯಾವ್ದಾರು ಒಂದ್ ಮಾಡಿದ್ರೆ ಸಾಕಪ್ಪ. ಇರೋ 4 ಜನಕ್ಕೆ 2 ತರ 3 ತರ ಅಡಿಗೆ ಮಾಡ್ತೀರಾ ಮನೆಗೆ. ಸಾಂಬಾರಿನ ಬೇಡ, ಇದನ್ನೇ ಸ್ವಲ್ಪ ಸಾಂಬಾರ್ ತರ ಮಾಡು, ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ. ಸ್ವಲ್ಪ ನೀರ್ ಜಾಸ್ತಿ ಹಾಕಿದ್ರೆ ಇದು ಸಾಂಬಾರ್ ಹಾಕತ್ತೆ, ನೀರ್ ಕಡಿಮೆ ಹಾಕಿದ್ರೆ ಪಲ್ಯ ಆಗತ್ತೆ. ನೀರ್ ಸ್ವಲ್ಪ ಜಾಸ್ತಿ ಹಾಕದೆ ಸಾಂಬಾರ್ ಆಗ್ಲಿರ್ಲಕ್ಕೆ.
ಇವಾಗ ಹೆಂಗೈತೆ ಆರೋಗ್ಯ? ಚೆನ್ನಾಗೈತಾ? ದೇವಸ್ಥಾನದಲ್ಲಿ ಇದ್ರಲ್ಲ, ಮತ್ತೆ ಏನಾದ್ರು ದೇವ್ರ ದರ್ಶನ ಏನಾದ್ರು ಆಯ್ತಾ? ಆಯ್ತು. ಕರೆಕ್ಟಾಗಿ ಇಲ್ಲಿ ಕ್ಯಾಮ್ರಾದ ಕಡೆ ಮುಖ ಕೊಟ್ಟು ಮಾತಾಡ್ಬೇಕವ. ಆ ಆಯ್ತು, ಚೆನ್ನಾಗಾಯ್ತು. ಏನು ನೆಮ್ಮದಿ ಆಯ್ತಾ? ಮನ್ಸಿಗೆ ಶಾಂತಿ ನೆಮ್ಮದಿ ಸಿಕ್ತಾ? ಟೋಟಲ್ ಆಗಿ 5 ದಿನ ಇದ್ರಲ್ಲ ನೀನು ಅಮ್ಮ. ಹೆಂಗಿತ್ತು ವಾತಾವರಣ ದೇವಸ್ಥಾನದಲ್ಲಿ? ಚೆನ್ನಾಗಿತ್ತು, ಖುಷಿ ಆಯ್ತು. ಖುಷಿ ಆಯ್ತಾ? ಕಣ್ಣಾಗ ಹೆಂಗ್ ಮಾಡ್ತಿದ್ಯಲ್ಲ? ಖಾರ ಆಗ್ತೈತಲ್ಲ, ಆ ಖಾರ ಆಗ್ತೈತೆ. ಎಣ್ಣೆ ಹಾರಾಡ್ತೈತಾ? ಎಣ್ಣೆ ಚಿಮ್ತಾ ಇದೆ ಅಂತ ಹೇಳ್ಬೇಕು. ಗಾಯ್ಸ್, ಎಣ್ಣೆ ಸಿಡಿತೈತಲ್ಲ, ಅದಕ್ಕೆ ಕಣ್ಣು ಈ ತರ ಮಾಡ್ತಾ ಇದಾರೆ. ಡ್ರೈ ಆಗ್ತೈತಲ್ಲ, ಚೆನ್ನಾಗಿದೆ. ಈ ಕಡೆ ನನಗೂ ಸ್ವಲ್ಪ ಸ್ವಲ್ಪ ಅಡಿಗೆ ಮಾಡಕ್ ಬರುತ್ತೆ ಗಾಯ್ಸ್. ಮುಂಚೆ ಒಬ್ಬನೇ ಬ್ಯಾಚುಲರ್ ಇದ್ನಲ್ಲ, ಅವಾಗ ಸ್ವಲ್ಪ ಕಲ್ತಿದ್ದೆ. ವೆಜ್ ಅಲ್ಲಿ ಚಿತ್ರಾನ್ನ ಮಾಡ್ತೀನಿ, ನಾನ್ ವೆಜ್ ಅಲ್ಲಿ ಬಿರಿಯಾನಿ ಮಾಡ್ತೀನಿ. ತಕ್ಕಮಟ್ಟಿಗೆ ರುಚಿ ಹೆಂಗಿರುತ್ತೋ ಅವ್ರಿಗೆ ಕೇಳ್ಬೇಕು, ಒಂದ್ಸರಿ ಮಾಡಿ ತಿಳಿಸ್ತೀನಿ. ನನಗೆ ಅನ್ಸೋ ಮಟ್ಟಿಗೆ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಗಂಡು ಮಕ್ಳ ಅಡಿಗೆನೆ ಒಂಥರ, ಹೆಣ್ಮಕ್ಳ ಅಡಿಗೆನೆ ಒಂಥರ. ನಾವ್ ಹೆಂಗೋ ಮಾಡ್ಕೊಂಡು ತಿಂತೀವಿ, ಅವ್ರು ಎಲ್ಲ ಕ್ಲೀನ್ ಆಗಿ ರೆಡಿ ಮಾಡ್ತಾರೆ. ಆದ್ರೂ ಗಂಡು ಮಕ್ಳ ಅಡಿಗೆನೆ ಚೆನ್ನಾಗಿರೋದು ಅಲ್ವಾ ಆಮೇಲೆ? ಅದೇನದು ನೀರ್ ಬಸಿತಿದ್ಯಾ? ಬಸಿ ನೀರ್ ಬಸಿತಾ ಇದ್ದಾಳೆ. ರೈಸ್ ಅನ್ನು ಮಾಡಿರೋ ಇನ್ನು? ರೈಸ್ ಆಯ್ತು. ಕುಕ್ಕರ್ ರೈಸ್ ಮಾಡಿ ಇಟ್ಟಿದ್ದಾರೆ ಗೈಸ್ ಆವಾಗಲೇ. ಮತ್ತೆ ಏನೇನಾಯ್ತು ದೇವಸ್ಥಾನದಲ್ಲಿ? ಏನೇನಂದ್ರು ನಮ್ಮ ದೊಡ್ಡಪ್ಪ ಪೂಜಾರಿಗಳು? ಚೆನ್ನಾಗಿರು ಅಂತ ಹೇಳಿ. ಕ್ಯಾಮ್ರಾ ಕಡೆ ಮುಖ ಮಾಡಿ ಮಾತಾಡೋ ಅಂತ ಹೇಳಿದೆ ನಾನು. ಹೇಳು ನಿಮ್ಮ ಅನಿಸಿಕೆಯನ್ನು ಹೇಳಿ ಅಮೂಲ್ಯ ಅವರೇ. ದೇವಸ್ಥಾನದ ಅನಿಸಿಕೆಗಳು. 5 ದಿನ ಅಲ್ಲೇ ಸ್ಟೇ ಆಗಿದ್ರಲ್ಲ, ದೇವಸ್ಥಾನದಲ್ಲಿ ಏನಾಯ್ತು? ನಮ್ಮ ಪೂಜಾರಿಗಳು ಆಮೇಲೆ ನಮ್ಮ ದೊಡ್ಡಮ್ಮವರೆಲ್ಲ ನಿಮ್ಗೆ ಏನ್ ಹೇಳಿದ್ರು? ನಿಮ್ಮ ಅನಿಸಿಕೆನ ನಮ್ಮ ಹತ್ರ ಸ್ವಲ್ಪ ಶೇರ್ ಮಾಡ್ಕೊಳ್ರಿ. ಅವ್ರು ನಗ್ನಗ್ತಾ ಮಾತಾಡಿದ್ರು. ಏನ ನಗ್ನಗ್ತಾ ಮಾತಾಡಿದ್ರು? ನಗ್ನಗುತ್ತಾ ಮಾತಾಡಿದ್ರು. ಮತ್ತೆಲ್ರು ನಗ್ನಗ್ತಾನೆ ಮಾತಾಡೋದು. ಚೆನ್ನಾಗಿರು ಶೀಟ್ನ ಯಾರು ಮಾತಾಡೋದಂಗೆ. ಚೆನ್ನಾಗಿರು ಅಂತ ಹೇಳಿದ್ರು. ಆಮೇಲೆ ಎಲ್ಲಿಗ್ ಹೋಗ್ಬೇಡ, ಮನೇಲೇ ಇರು ಹ್ಮ್ ಅಂತ ಹೇಳಿದ್ರು. ಗಂಡನ ಮಾತು ಕೇಳು ಅಂತೆಲ್ಲ ಹೇಳಿದ್ರ? ನಗ್ತಿದ್ಯಲ್ಲ ಮತ್ತೆ. ಅಲ್ವಾ ಗಾಯ್ಸ್, ಗಂಡನ ಮಾತು ಕೇಳಿದ್ರೆ ಮತ್ತೆ ಯಾರು ಹೆಣ್ಮಕ್ಳು ಹೇಳ್ತಿ ಏನಾಗತ್ತಿಲ್ಲ. ನಾವ್ ಒಳ್ಳೇದಕ್ಕೆ ಹೇಳ್ತೀವಿ ಯಾರಾದ್ರೂ. ಗಂಡ ಹೇಳೋದೇ ಒಳ್ಳೇದಕ್ಕೆ. ಮಾತ್ ಕೇಳ್ಬೇಕಷ್ಟೇ. ಅದನ್ ಬಿಟ್ಟು ಅವ್ರವ್ರ ಮಾತ್ ಕೇಳ್ಕೊಂಡು ಆ ಕಡೆ ಈ ಕಡೆ ಹುಡುಗಿಯರ ಜೊತೆ ಅಡ್ಡಾಡೋದು ಆತರ ಎಲ್ಲ ಮಾಡಿದ್ರೆ ಮತ್ತೆ ಗಾಳಿ ಸೋಕು ಅವೆಲ್ಲ ಆಗ್ತವೆ. ಅದ್ರಲ್ಲಿ ಬೇರೆ ಪ್ರೆಗ್ನೆಂಟ್ ಇದಾರಲ್ಲ, ಸ್ವಲ್ಪ ಮನೇಲೆ ಇರ್ಬೇಕು ಹುಷಾರಾಗಿ. ಹೊರಗಡೆ ಮತ್ತೆ ಹೋದ್ರೆ ಮತ್ತೆ ಗಾಳಿ ಸೋಕು ಅವು ಇವು ಆಗ್ತವೆ. ಹುಷಾರಾಗಿ ಇರ್ಬೇಕು. ಹೊರಗಡೆ ಜಾಸ್ತಿ ಅಡ್ಡಾಡ್ಬೇಡ ಇನ್ಮೇಲಿಂದ, ಏನೋ. ಸ್ಪೆಷಲ್. ಸ್ಮೆಲ್ ಚೆನ್ನಾಗಿದೆ ಗೈಸ್. ಸ್ಮೆಲ್ ತುಂಬಾ ಚೆನ್ನಾಗಿದೆ. ಹೂಕೋಸ್ ಪಲ್ಯ ವಿತ್ ಬಟಾಣಿ. ದೇವಸ್ಥಾನದಲ್ಲಿ ಅಡಿಗೆ ಮಾಡಿದ್ರಲ್ಲ ಗೈಸ್, ದೇವಸ್ಥಾನದಲ್ಲಿ ಅಡಿಗೆ ಮಾಡಿದ್ರಲ್ಲ, ಪಾಯಸ ಆಮೇಲೆ ಚಿತ್ರಾನ್ನ, ಪಲ್ಯ, ಅನ್ನ ಸಾಂಬಾರು ತುಂಬಾ ಚೆನ್ನಾಗಿತ್ತು. ಪಾಯಸ ಮಾತ್ರ ನಂಬರ್ 1. ನಮ್ಮ ಅತ್ತಿಗೆಮ್ಮ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅಡಿಗೆ. ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮಾಡಿದ್ರು, ಒಳ್ಳೆ ವರ್ಕ್. ಆಯ್ತಾ? ಅದೆಲ್ಲ ಕ್ಲೀನ್ ಆಗಿ ರೆಡಿ ಆಗ್ಬೇಕಂದ್ರೆ ಒಂದು 10 ನಿಮಿಷ ಬೇಕಲ್ಲ. ಅಮ್ಮ ಇಲ್ಲಿ ಇನ್ನು ಬಂದಿಲ್ಲ? ಏನು ಬಂದಿಲ್ಲ. ಎದಕ್ಕೆ ಹೋಗೈತೆ ಅಕ್ಕನ ಮನೆಗೆ? ಅಡಿಗೆ ಮಾಡಿ. ಯಾಕೆ? ಅವ್ರಿಗೆ ಹುಷಾರಿಲ್ಲಲ್ಲ, ಅದಕ್ಕೆ. ಯಾರಿಗೆ? ಅಕ್ಕಂಗೆ. ಅಕ್ಕನ ಹುಷಾರಲ್ವಾ? ಇಲ್ಲ. ಗಾಯ್ಸ್, ನಮ್ಮ ಅಕ್ಕನಿಗೆ ಹುಷಾರಿಲ್ಲಂತೆ, ಅದಕ್ಕೆ ಅಮ್ಮ ಅಡಿಗೆ ಮಾಡ್ಕೊಡಕ್ ಹೋಗಿದ್ದಾರೆ. ಏನಿಲ್ಲ, ಸ್ವಲ್ಪ ಕೋಲ್ಡ್ ಆಗಿರ್ಬೋದು. ಮಳೆ ಬರ್ತೈತಲ್ಲ, ಮಳೆ ವಾತಾವರಣ, ಅದಕ್ಕೆ ಸ್ವಲ್ಪ ಕೋಲ್ಡ್ ಆಗಿರ್ಬೋದು. ಬೆಳಗಿಂದ ಫುಲ್ ಮಳೆ ಗಾಯಿಸ್ತಿದೆ ನಮ್ಮೂರಲ್ಲಿ. ಬೆಳಗಿಂದ ಮಳೆ ಬಿಟ್ಟೇ ಇಲ್ಲ. ಈಗ ಸ್ವಲ್ಪ ಬಿಟ್ಟಿದೆ ಅಷ್ಟೇ.
ಸಂಜೆ ಟೈಮ್ ಬಿಟ್ಟಿದೆ. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಸಂಜೆ 6 ಗಂಟೆ ತನಕ ಮಳೆ. ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ. ಒಳ್ಳೆ ಶೀತ ವಾತಾವರಣ. ಅವ್ರು ನಮ್ಮ ತಮ್ಮನ ಮಗ. ಹಾ, ದೇವಸ್ಥಾನ ಅಲ್ಲಿ. ವಾವ್, ಸ್ಕೈ ನೋಡಿ ಎಷ್ಟು ಚೆನ್ನಾಗಿದೆ. ಲೈಟ್ ಅದು, ನಾನೆಲ್ಲ ಮೂನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಚಂದ್ರ ಅಂತ. ಗೈಸ್, ನೇಚರ್ ತುಂಬ ಚೆನ್ನಾಗಿದೆ ಹೊರಗಡೆ. ಮಳೆ ಬಂತಲ್ಲ ಬೆಳಿಗ್ಗೆಯಿಂದ, ಅದಕ್ಕೆ ತುಂಬ ಚೆನ್ನಾಗಿದೆ. ಮೋಡ ಅವೆಲ್ಲ ತುಂಬ ಚೆನ್ನಾಗಿದ್ದಾವೆ. ಮತ್ತು ಸಂಜೆ ಟೈಮಲ್ಲಿ ಸದ್ಯಕ್ಕೆಲ್ಲೂ ಹೋಗಲ್ಲ ನಾವು, ಚಳಿ ಇದೆ ಹೊರಗಡೆ. ಮನೇಲೇ ಅದಕ್ಕೆ ಇರ್ತೀನಿ ಇವತ್ತಿನ ದಿನ. ಇರ್ತೀನಿ ಆಮೇಲೆ ರಾತ್ರಿ ಹೋಗ್ತೀನಿ, ಊಟ ಮಾಡಿ ಒಂದು 10 ನಿಮಿಷ ಹಂಗೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಬರ್ತೀನಿ. ಮಳೆ ಬಿಟ್ಟರೆ, ಮಳೆ ಬಂದರೆ ಮತ್ತೆ ಮನೇಲೇ ಇರ್ತೀನಿ. ಜಾಸ್ತಿ ಮಳೆಯಲ್ಲಿ ಅಂದರೆ ಮತ್ತೆ ಕೋಲ್ಡ್ ಆಗಿಬಿಡುತ್ತೆ. ಮತ್ತು ಅದಕ್ಕೆ ಬೇರೆ ಕೋಲ್ಡ್ ಆದರೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಸುಮ್ಮನೆ ಅದೆಲ್ಲ ಬೇಡ ಅಲ್ವಾ? ಮತ್ತೇನು ಮಾಡೋದವ, ಮಿಡಲ್ ಕ್ಲಾಸು, ಖರ್ಚು ಮತ್ತು ನೋಡಿ ಎಲ್ಲ ಮಾಡಬೇಕು. ನಮ್ಮ ಮಿಡಲ್ ಕ್ಲಾಸ್ ಜೀವನನೇ ಹಂಗಲ್ಲ ಅಲ್ವಾ ಗೈಸ್? ನಾವು ಮಿಡಲ್ ಕ್ಲಾಸ್ ಜನ ಯಾವ ರೀತಿ ಇರಬೇಕೋ ಆ ರೀತಿ ಇರಬೇಕು. ಖರ್ಚು ಜಾಸ್ತಿ ಮಾಡಬಾರ್ದು, ಲಿಮಿಟಾಗಿರಬೇಕು. ಆರೋಗ್ಯವೇ ಭಾಗ್ಯ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಇರೋದು. ಕಟ್ ಮಾಡ್ಕೊಡ್ಬೇಕಾ? ಮಾತಾಡು ಬಾಯ್ಬಿಟ್ಟು. ಖಾರದ ಪುಡಿ ಮತ್ತೆ MTR ಸಾಂಬಾರ್ ಮಸಾಲ. ನಾನು ನೋಡಿಲ್ಲ, ವಿಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕೆ. ಏನ ಮುಂದೆ ಬರೋ ಕ್ಯಾಮ್ರಾ ಹತ್ರ. ನಾಚಿಕೆ ಪಡ್ಕೊಂಡು ಹೋಗ್ತಿದ್ರಲ್ಲ ಕ್ಯಾಮ್ರಾ ನೋಡಿದ್ರೆ. ನೋಡಲ್ಲಿ ಅಮೂಲ್ಯನು ಫಸ್ಟ್ ನಿನ್ನಂಗೆ ಮಾಡ್ತಿದ್ಲು. ಇವಾಗ ಎಲ್ಲರ ಹತ್ರನು ಕ್ಯಾಶುಯಲ್ ಆಗಿ ಮಾತಾಡ್ತಿದ್ದಾಳೆ. ಹಂಗೆ ರೂಢಿ ಬರ್ತಾ ರೂಢಿ ಆಗತ್ತಪ್ಪ. ಏನಿದು ಸಾಂಬಾರ್ ಈ ರೀತಿ ಇದೆ? ಗ್ಯಾಸ್ ಹೂಕೋಸು ಸಾಂಬಾರ್ ಮಾಡಿದ್ದಾರೆ. ಯಾವ ರೀತಿ ಇದೆಯೋ ಗೊತ್ತಿಲ್ಲ, ಚೆನ್ನಾಗಿದೆ ಅಂತ ಅನ್ಸುತ್ತೆ. ನೋಡ್ತೀನಿ. ಅದಿನ್ನೂ ಕುದಿಬೇಕಲ್ಲ. ಇನ್ನೂ ಕುದಿಬೇಕು. ಇನ್ನೊಂದು 10 ನಿಮಿಷ ಲೇಟ್ ಆಗತ್ತೆ ಸಾಂಬಾರೆಲ್ಲ ಆಗೋದಕ್ಕೆ. ಅದೆಲ್ಲ ನೀರೆಲ್ಲ ಸ್ವಲ್ಪ ಕುದಿದು ಡ್ರೈ ಆಗಿ ಪಲ್ಯ ಥರ ಆಗ್ಬೇಕು. ಜಾಸ್ತಿನೇ ಮಾಡಿದ್ದಾರೆ. ಸಾಂಬಾರು ಪಲ್ಯ ಒಂದೇ ಮೇಂಟೈನ್ ಮಾಡ್ಬೇಕತ್ಲಾಗೆ. ಸಂಜೆ ಹೊಡ್ಕೊಂಡ್ಬಿಟ್ಟಿದ್ದೀನಿ ಇವತ್ತು. ಇವಾಗಿನ ಸ್ನಾನ ಮಾಡಿದೆ ಸಂಜೆ. ಮಳೇಲಿ ಬಿಸಿ ನೀರು ಮೈ ಮೇಲೆ ಹಾಕೊಂಡ್ಬಿಟ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಮನೇಲಿ ಪಂಜೆ ಇತ್ತು, ಪಂಜೆ ಹೊಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಹಳ್ಳಿ ಕಡೆ ಇದೇ ತರ ಫ್ರೀ ಆಗಿದ್ರೆ ಪಂಜೆ ಹೊಡ್ಕೋಬೇಕು. ಸುಮ್ಮನೆ ಪ್ಯಾಂಟ್ ಹಾಕಂದ್ರೆ ಒಂಥರ ಆಗತ್ತೆ. ಪಂಜೆ ಹಿಡ್ಕೊಂಡ್ರೆ ಫುಲ್ ವೇರ್ಕೊಂಡು ಸರ್ ಆರಾಮಾಗಿ ಆಟಾಡ್ಬೋದು. ಅವ್ನು ಮಲಗಿದ್ದಾನೆ ಹರಿವೀರ್. ಒಳ್ಳೆ ಸಂಪನಿದ್ದೆ ಅವನಿಗೆ ಇವತ್ತು. ಮಳೆ ಬಂತಲ್ಲ, ಕೂಲ್ ಆಗಿದೆ ವಾತಾವರಣ. ಮಕೊಂಡ್ಬಿಟ್ಟಿದ್ದಾನೆ. ಗೈಸ್, ಸಾಂಬಾರು ರೆಡಿ ಆಗ್ತಾ ಇದೆ. ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸಾಂಬಾರ್ ಆದ್ಮೇಲೆ ಅದು ಯಾವ ತರ ಇದೆ ಅಂತ ಹೇಳಿ ತೋರಿಸ್ತೀನಿ ಆಮೇಲೆ ವಿಡಿಯೋ. ಗೈಸ್, ಸಾಂಬಾರ್ ಆಗ್ತಾ ಇದೆ. ಆಗ್ಲೇ ಸಾಂಬಾರು ಕುದಿದಕ್ಕೆ ಬಿಟ್ಟು ಒಂದು 10 ನಿಮಿಷ ಆಗಿದೆ. 10 ರಿಂದ 12 ನಿಮಿಷ ಆಗಿದೆ. ಯಾವ ತರ ಆಗಿದೆ ಅಂತ ನೋಡೋಣ ಬನ್ನಿ. ನಮ್ಮ ತಮ್ಮನ ಮಗ ನಾನು ಹಿಂದ್ಗಡೆ ಬರ್ತಾ ಇದ್ದಾನೆ. ಆಗಿಂದ ಹುಷಾರು. ಒಂದ್ ಲೆಕ್ಕಕ್ಕೆ ಬಂದಿದೆ. ಅಮೂಲ್ಯ, ಸಾಕ ಹೆಂಗೆ ಆಪ್ ಮಾಡ್ಲಾ? ನೋಡ್ ಬಾ. ಏನ್ ಮಾಡ್ತಿದ್ಯಾ? ಕೊತ್ತಂಬರಿ ಕ್ಲೀನ್ ಮಾಡ್ತಿದ್ಯಾ? ಬಾ ನೋಡು, ಸಾಕನ್. ಪಲ್ಯ ತರ ಆಗ್ಲ ಏನ್ ಸಾಂಬಾರ್ ತರನೇ ಇರಲ್ಲ? ಪಲ್ಯ ಆದ್ರೆ ಚಪಾತಿ ಮೇಲೆ ಚೆನ್ನಾಗಿ ನೋಡ್ದೆ ಹೆಂಗೈತಿ. ಸಾಗರಿಯೇ
ಗಾಯ್ಸ್ ಇವನ ಹೆಸರು ಸಾಗರ್ ಅಂತ. ಒಳ್ಳೆ ಸಾಂಗ್, ಸಾಗರಿಯೇ ಸಾಗರಿ ಅಂತ ಹಾಡು ಹೇಳ್ಬೇಕು ಇವನ್ ನೋಡಿ. ನೋಡಿ ಆತರ ತಪ್ಕೊಂಡಿದ್ದಾನೆ ತಮ್ಮನ್ ಮಗ. ಸಾಗರಿಯೇ ಸುಂದರಿಗೂ. ಸಾಕಲ್ಲ ನಿನಗ್ ಗೊತ್ತು, ನಿನ್ ಇಷ್ಟ, ನೋಡು ಹೆಂಗಾಗೈತೆ. ನೀವಲ್ಲ ತಿನ್ನೋದು. ಕೊಡಿಲಿ ಸ್ವಲ್ಪ ಕೈಯಾಗ ಟೇಸ್ಟ್ ಯಾವ ತರ ಇದೆ ಅಂತ ಈಗಲೇ ಹೇಳ್ತೀನಿ. ಕೊಡ್ಲ ಕೊಡು ಈಗ ಸ್ವಲ್ಪ. ಕೊಡ್ಬಾರ್ದು, ಇವತ್ತು ವಾರ. ಹಾ ತೆಗಿ, ಕೊಲೆಯಿಂದ ತೆಗೆದು ಕೊಡು, ನೋಡ್ತೀನಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಇವಾಗಲೇ ರಿವ್ಯೂ ಮಾಡ್ಬಿಡ್ತೀನಿ. ಆಮೇಲೆ ಊಟ ಮಾಡಕ್ಕೆ ಕುಂತು ರಿವ್ಯೂ ಮಾಡೋದಕ್ಕಿಂತ. ಹಲೋ ಗೈಸ್, ಊಟ ಮಾಡಕ್ ಕೂತ್ಕೊಂಡು ರಿವ್ಯೂ ಮಾಡೋದಕ್ಕಿಂತ ಇವಾಗ ಹೆಂಗಿದೆ ಅಂತ ಇವಾಗಲೇ ಹೇಳ್ಬಿಡ್ತೀನಿ. ಉಪ್ಪು ಹುಳಿ ಖಾರ ಹೇಗೆ ಯಾವ ತರ ಇದೆ ಅಂತ ಹೇಳಿ. ಮೊನ್ನೆ ಚಿತ್ರಾನ್ನ ಮಾಡಿದ್ರಲ್ಲ ಇಲ್ಲಿ ದೇವಸ್ಥಾನದಲ್ಲಿ, ಉಪ್ಪು ಸ್ವಲ್ಪ ಜಾಸ್ತಿ ಇತ್ತು. ಇವಳು ಕರೆಕ್ಟ್ ಇದೆ ಅಂತ ಹೇಳಲ್ಲ. ನಾನು ಊಟ ಮಾಡಿದಂತ ನನಗೆ ಗೊತ್ತಾಗಿದೆ ಉಪ್ಪು ಜಾಸ್ತಿ ಹೇಗಿದೆ ಅಂತ. ಕೊಡಿಸ್ರಿ. ಸುಡ್ತೈತೆ. ಕೊಡಿಲಿ ಇನ್ನೊಂದ್ ಸ್ವಲ್ಪ ಘಾಟ್ ಆಗಿದೆ, ಖಾರ ಇದೆ ಸ್ವಲ್ಪ ಜಾಸ್ತಿ. ಉಪ್ಪೆಲ್ಲ ಕರೆಕ್ಟ್ ಇದೆ. ಖಾರ ಇಲ್ಲ, ಕರೆಕ್ಟ್ ಆಗಿ. ಗೈಸ್ ತುಂಬಾ ಚೆನ್ನಾಗಿದೆ, ಚೆನ್ನಾಗ್ ಮಾಡಿದಾಳೆ, ಪರವಾಗಿಲ್ಲ. ಸ್ವಲ್ಪ ಖಾರ ಇದೆ ಅಂದ್ರೆ ರೊಟ್ಟಿ ಮೇಲೆ ರೈಸ್ ಮೇಲೆಲ್ಲ ಕರೆಕ್ಟ್ ಆಗಿಬಿಡತ್ತೆ. ಕೈಯಲ್ಲಿ ತಿನ್ನಲ್ಲ, ಕೈಯಲ್ಲಿ ಟೇಸ್ಟ್ ನೋಡಿದ್ನಲ್ಲ, ಅದಕ್ಕೆ ಆತರ ಆಗತ್ತೆ. ಲೋಟದಲ್ಲಿ ನೋಡ್ಬೋದಿತ್ತು, ಬಟ್ ಈ ತರ ಕೈಯಲ್ಲಿ ಟೇಸ್ಟ್ ನೋಡಿದ್ರೆ ಮಜವಾಗಿರತ್ತೆ, ಅದಕ್ಕೆ. ಆಯ್ತಾ? ಅಡಿಗೆ ಆಯ್ತು. ರೊಟ್ಟಿ ಮಾಡ್ತೀರಾ ಏನ್ ಬರೀ ರೈಸಾ? ರೊಟ್ಟಿ ಅಲ್ಲಿ ಮಾಡಿತ್ತಲ್ಲ ಎಲ್ಲಿ? ಅಕ್ಕನ ಮನೇಲಿ. ಯಾವ ಅಕ್ಕನ ಮನೇಲಿ? ಬಾಗೇಕ ಅಕ್ಕನ ಮನೇಲಿ. ಚಪಾತಿ ಮಾಡ್ತೀರಾ? ಚಪಾತಿ ಎಲ್ಲಿ ಮಾಡ್ತೀರಾ? ಅಲ್ಲಿ ಅಮ್ಮ ಮಾಡ್ತೈತೆ. ಅಮ್ಮ ಅಲ್ಲಿ ಮಾಡ್ತೈತಾ? ಗೈಸ್ ಚಪಾತಿನ ಅಮ್ಮ ನಮ್ಮ ಅಕ್ಕನ ಮನೇಲಿ ಮಾಡ್ತಾ ಇದಾರಂತೆ. ಅಲ್ಲಿಂದಾನೆ ತಗೊಂಬರ್ಬೋದು, ಒಂದು 4 ಇಲ್ಲ 5 ತಗೊಂಬರ್ತಾರ ಅಷ್ಟೇ. ಇದು ಸಾಂಬಾರ್ ಚೆನ್ನಾಗಿದೆ. ಈ ಕಡೆ ಪಲ್ಯನೂ ಅನ್ಬೋದು, ಈ ಕಡೆ ಸಾಂಬಾರು ಅನ್ಬೋದು. ಇದು ಏನದು, ಹೂಕೋಸು ವಿತ್ ಕಡಲೆ ಬೀಜ, ಅದ್ರದ್ದು ಪಲ್ಯ ಮಾಡಿದರೆ ತುಂಬಾ ಟೇಸ್ಟಿ ಆಗಿದೆ. ಸೊ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡಿಂಗ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಚಾನಲ್ನ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಇವನು ಹರಿಬೀರ್ ಇವಾಗ ಎದ್ದ ನೋಡಿ. ಅಣ್ಣ ನಮಸ್ಕಾರ. ಪಾಪ ಅವನು ಮಧ್ಯಾಹ್ನ ಮಲಗಿದ್ದು ಇವಾಗ ಎದ್ದಳಿದ್ದಾನೆ. ಅಣ್ಣ ತಮ್ಮ ಅಲ್ಲಣ್ಣ, ಹೌದಲ್ಲ? ಅಲ್ಲ ಯಾಕೆ ಎದ್ದಳ, ಬೆಳಸವನ್ ಊಟ ಮಾಡ್ಲಿ. ಮೈಯೆಲ್ಲ ತುಂಬಾ ಸುಡ್ತೈತಿ. ಮೈ ಸುಡ್ತೈತೆ. ಮಳೆ ಬಂತಲ್ಲ. ಸ್ವಲ್ಪ ಬೆಚ್ಚಗಾಗಿದೆ ಮೈ. ಅದು ಡಾಕ್ಟರ್ ತೋರಿಸಿದ್ವಲ್ಲ ಟಾನಿಕ್, ಅದಾಕ ಅಕ್ಕೆ ಮೈ ಮೇಲೆ, ಅಕ್ಕ ಮೈ ಮೇಲೆ ಚಳಿ ಆಗ್ತೈತಾ ಪುಟ? ಚಳಿ ಆಗ್ತೈತಾ? ಅದಕ್ಕೆ ಮಳೆಗೆ ಹೋಗಿ ಆಟ ಆಡ್ಬೇಡ ಅಂತ ಹೇಳಿದ್ದು. ಪುಸ್ತಕಂತ ಹೋಗ್ತೀವಿ ಹೊರಗಡೆ. ಇವಾಗ ನೋಡು ಮೈಯೆಲ್ಲ ಬೆಚ್ಚಗಾಗಿದೆ. ಇದರ ಮೇಲೆ ಟಾನಿಕ್ ಕುಡಿ ಬಾ. ಗೈಸ್ ನಮ್ದು ವೀರದು ಸ್ವಲ್ಪ ಮೈ ಸ್ವಲ್ಪ ಬಿಸಿಯಾಗಿದೆ, ಮಳೆ ಬಂದಿತ್ತಲ್ಲ, ಅದು ಕೋಲ್ಡ್ ವಾತಾವರಣ ಅಲ್ಲ, ಅದಕ್ಕೆ. ಮೊನ್ನೆ ಒಂದ್ಸರಿ ಡಾಕ್ಟರ್ ತೋರಿಸಿದ್ವಿ, ಅವರೆಲ್ಲ ಟಾನಿಕ್ ಎಲ್ಲ ಕೊಟ್ಟಿದ್ದಾರೆ. ಅದ್ರದ್ದು ಟಾನಿಕ್ ಕುಡಿಸ್ತೀವಿ ಇವಾಗ. ಅಲ್ಲಿಗೆ ಕರೆಕ್ಟ್ ಆಗಿಬಿಡತ್ತೆ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.